ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲವನ್ನೂ ಕೂಡ ನೋಡಿದ್ದೇನೆ, ಓದಿದ್ದೇನೆ. ಚಂದ್ರು ಲಮಾಣಿ ನಮ್ಮ ಶಾಸಕರ ವಿಚಾರದಲ್ಲಿ ಮಾತನಾಡೋ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಣಜಾರ್ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಬಣಜಾರ್ ಸಮಾಜ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಿಂತಿದೆ ಮುಂಚಿಂದನೂ ಕೂಡ ಗಟ್ಟಿಯಾಗಿ. ಕಳೆದ 30-40 ವರ್ಷಗಳಿಂದ ಈ ಸಮಾಜ ಭಾರತೀಯ ಜನತಾ ಪಾರ್ಟಿಯನ್ನು 100% 100% ಬೆಂಬಲಿಸ್ಕೊಂಡು ಬರ್ತಾ ಇದೆ ರಾಜ್ಯದಲ್ಲಿ. ಇದರ ಪರಿಣಾಮವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರದಲ್ಲಿ ಕಳೆದ 2.5 ವರ್ಷದಲ್ಲಿ ಈ ಸಮಾಜಕ್ಕೆ ಅನ್ಯಾಯ ಕೂಡ ಆಗ್ತಾ ಇದೆ, ಬಣಜಾರ್ ಸಮಾಜಕ್ಕೆ ಅನ್ಯಾಯ ಕೂಡ ಆಗ್ತಾ ಇದೆ, ಮತ್ತೊಂದು ಕಡೆ ಟಾರ್ಗೆಟ್ ಕೂಡ ಆಗ್ತಾ ಇದೆ. ಇತ್ತೀಚೆಗೆ ಸೂರಗೊಂಡನಕೊಪ್ಪದಲ್ಲಿ ತಾವು ನೋಡಿದ್ರಿ. ಸೂರಗೊಂಡನಕೊಪ್ಪದಲ್ಲಿ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಸಹಜವಾಗಿಯೇ ಅಲ್ಲಿದ್ದಂಥ ಬಣಜಾರ್ ಸಮಾಜದ ಯುವಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ, ತಮ್ಮ ನ್ಯಾಯಯುತವಾಗಿರುವಂಥ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡದೇನೆ ಡಿ.ಕೆ. ಶಿವಕುಮಾರ್ ಅವರು ಓಡೋಗಿದ್ದು ಕೂಡ ನೋಡಿದ್ದೇವೆ. ಓಡೋಗಿದ್ದಷ್ಟೇ ಅಲ್ಲ, ಆ ಬಣಜಾರ್ ಯುವಕರೇನಿದ್ರು ಅವ್ರ ವಿರುದ್ಧ FIR ಅನ್ನು ಕೂಡ ದಾಖಲೆ ಮಾಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕೆ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಚಂದ್ರು ಲಮಾಣಿ ಬಗ್ಗೆ ಏನು ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ, ಅದು ಏನಾಗಿದೆ, ನ್ಯಾಯಯುತವಾಗಿ ಅವರು ಎದುರಿಸ್ತಾರೆ, ಶಾಸಕರಿದ್ದರೆ ಎದುರಿಸ್ತಾರೆ. ಇವತ್ತು ಕೋರ್ಟಲ್ಲೂ ಕೂಡ ಇದೆ, ಅದ್ರ ಬಗ್ಗೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆಡಿಯೋ ಏನು ಲೀಕ್ ಆಗಿದ್ದಾವೆ, ಏನೇನು ಚರ್ಚೆ ಆಗಿದ್ದಾವೆ, ಯಾವ ರೀತಿ ರಾಜಕೀಯವಾಗಿ ಟಾರ್ಗೆಟ್ ಆಗಿದ್ದಾರೆ, ಇವೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ಒಂದಂತೂ ಸತ್ಯ, ಈ ಕಾಂಗ್ರೆಸ್ ಸರ್ಕಾರ ಬಣಜಾರ್ ಸಮಾಜದ ಬಗ್ಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅನುಮಾನಗಳಿಲ್ಲ. ಮತ್ತು ಯಾರೇ ಅಯೋಗ್ಯರು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಏನು ನೈತಿಕತೆ ಇಟ್ಕೊಂಡು ಇವ್ರು ಮಾತನಾಡ್ತಾರೆ? ಯಾವ ಪ್ರಿಯಾಂಕಾ ಖರ್ಗೆ ಹೊತ್ತೇನೋ ಭಾಷಣ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಮಾತನಾಡ್ತಾ ಇದ್ದಾರೆ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ನವ್ರಿಗೆ ಏನಾದ್ರು ಇದೆಯಾ? ಹಾಗಾದ್ರೆ ಮುಖ್ಯಮಂತ್ರಿಗಳಾಗಿ ಮೊದಲ 6 ತಿಂಗಳಲ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯ್ತಲ್ಲ, ವಾಲ್ಮೀಕಿ ಸಮುದಾಯದ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ತಮ್ಮ ಮಂತ್ರಿ ರಾಜೀನಾಮೆ ಕೊಟ್ರಲ್ಲ, 100 ಕೋಟಿ ಪರಿಷ್ಠ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನ ತೆಲಂಗಾಣ ತೆಗೆದುಕೊಂಡೋಗಿ ಚುನಾವಣೆ ಬಳಸಲಿಲ್ವ? ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲ ಅಂತ ಹೇಳಿ, ಹಾಗಾದ್ರೆ ಭೂತದ ಬಾಯಲ್ಲೇ ಭಗವದ್ಗೀತೆ, ನೀವು ನಮಗೆ ಉಪದೇಶ ನೀಡ್ತೀರ? ಹಾಗಾದ್ರೆ ಹಿಂದೆ ಸಿದ್ದರಾಮಯ್ಯನವರು ಹಿಂದೂ ಕೂಡ ಮುಖ್ಯಮಂತ್ರಿ ಆಗಿದ್ದಾಗ, ಆಂಜನೇಯ ಮಂತ್ರಿಗಳಾದಾಗ ಏನಾಯಿತು, ಬೇರೆ ಎಲ್ಲ ಪ್ರಕರಣಗಳು ಕೂಡ ಗೊತ್ತಿದೆ. ಆದರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಣಜಾರ್ ಸಮಾಜವನ್ನು ಟಾರ್ಗೆಟ್ ಮಾಡ್ತಿದೆ. ಇದ್ರ ಬಗ್ಗೆ ಯಾವುದೇ ಅನುಮಾನಗಳು ಬೇಡ. ಬಣಜಾರ್ ಸಮಾಜದ ಬಗ್ಗೆ ಒಂದು ರೀತಿ ತಾತ್ಸಾರ, ಬಣಜಾರ್ ಸಮಾಜದ ಬಗ್ಗೆ ಒಂದು ರೀತಿ ಅಲಕ್ಷ್ಯ, ಇವರು ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಮೆರೀತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ನಾನು ಜಾತಿಯ ಲೇಪವನ್ನು ನಾನು ಬಳಿತಾ ಇಲ್ಲ. ನಾನು ಆಗಲೇ ಏನು ಹೇಳಿದೆ, ಚಂದ್ರು ಲಮಾಣಿ ಪ್ರಕರಣದಲ್ಲಿ ಏನಾಗಿದೆ, ಈಗಾಗಲೇ ನ್ಯಾಯಾಲಯದಲ್ಲಿದೆ ಪ್ರಕರಣ, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಲಿ, ತನಿಖೆ ಆಗಲಿ, ಅದ್ರ ಬಗ್ಗೆ ನಾವೇನೂ ಕೂಡ ಚಕಾರ ಎತ್ತಾ ಇಲ್ಲ. ಆದರೆ ನಾವು ಎಲ್ಲೋ ಒಂದು ಕಡೆ ಈ ಸಮಾಜವನ್ನು ಕೂಡ ಯಾವ ರೀತಿ ಟಾರ್ಗೆಟ್ ಆಗಿದೆ ಅನ್ನೋದು ಮಾತ್ರ ನಾವು ಇವತ್ತು ಹೇಳಿರುವಂಥದ್ದು.